ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ, ಚುರುಕುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೃತ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಅವರ ತಾಯಿ ವಿಜಯಲಕ್ಷ್ಮಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ಜಮೀನು ವಿಚಾರವಾಗಿ ಜಗದೀಶ್ ಜೊತೆ ಒಂದಷ್ಟು ಗಲಾಟೆಗಳಾಗಿತ್ತು. ನನಗೆ ಜೀವ ಭಯ ಇದೆ, ಹುಷಾರಾಗಿರಿ ಅಂತ ನಮ್ಮ ಬಳಿ ಹೇಳ್ಕೊಂಡಿದ್ದ. ಆಮೇಲೆ ಮನೆ ಬಳಿ ಯಾರೇ ಬಂದರೂ ನೀವು ಹುಷಾರಾಗಿರಿ, ಗೊತ್ತಿಲ್ಲದೆ ಇರೋರು ಅಪರಿಚಿತರು ಯಾರಾದರೂ ಬಂದರೆ ಬಾಗಿಲನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಹೊಡೆಯೋದಕ್ಕೆ ಅಂತ ಚೆನ್ನೈನಿಂದ ಹುಡುಗರನ್ನು ಕರೆಸಿದಾರಂತೆ. ನಾನು ಇದ್ರ ಬಗ್ಗೆ ಪೊಲೀಸರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಹೊರಗಡೆಯಿಂದ ಕರೆಸಿದಾರೆ ಹುಡುಗರನ್ನ ಚೆನ್ನೈನಿಂದ, ಅದಕ್ಕೆ ಗುರುತು ಸಿಗಲ್ಲ. ಗೊತ್ತಿಲ್ಲದೆ ಇರೋರು ಯಾರು ಬಂದರೆ ಡೋರ್ ಓಪನ್ ಮಾಡಬೇಡ ಅಂತ ಅವ್ರ ತಾಯಿಗೆ ಹೇಳಿದ್ನಂತೆ. ಸೊ ಈಗ ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕಂತ ತಾಯಿ ಅಂಗಲಾಚ್ತಾ ಇದ್ದಾರೆ. ಜಗ್ಗನ ಬಗ್ಗೆ ಹೇಳ್ತಾ ಇದ್ದ ಯಾವಾಗಲೂ, ಹಾಗಾಗಿ CCTVಯನ್ನು ಹಾಕ್ಸಿದ ಮನೆಗೆ. ನನ್ನ ಮಗ ಯಾರ ತಂಟಿಗೂ ಹೋಗ್ತಾ ಇರಲಿಲ್ಲ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ ಅವ್ರ ತಾಯಿ. ಅವನ ಹೊಡೆದು 7 ಗಂಟೆಗೆ ಏನೋ ನಾನು ಮನೇಲಿ ಕೆಲಸ ಮಾಡ್ತಾ ಇದ್ದೆ, ಓನ್ ಕೂಗಾಡ್ದ. ನಾನು ಕರೆದ್ಬಿಟ್ಟು ಏನಕ್ಕಪ್ಪ ಈ ಥರ ಕೂಗಾಡ್ತೆ ಅಂತ. ಇಲ್ಲ ಮಮ್ಮಿ, ನಾನು 10 ಗಂಟೆಗೆ ಇದಕ್ಕೆ ಮೀಟಿಂಗ್ ಹೋಗ್ಬೇಕು, ಕಾರ್ ಇದು ವಾಶ್ ಮಾಡಿಬಿಟ್ಟು ತಗೊಂಡು ಬಾ ಅಂತ ಹೇಳಿದೆ. ಅವ್ನ ಗಾಡಿನೂ ವಾಶ್ ಮಾಡಿ ತಂದುಬಿಟ್ಟಿಲ್ಲ, ಕೀನು ತಂದು ಕೊಟ್ಟಿಲ್ಲ. 1 ಗಂಟೆ ಆಯ್ತು, ಕೀರೇ ತಗೊಂಡು ಬಂದಿಲ್ಲ. ಸೊ ವಿಡಿಯೋ ಕಾಲ್ ಮಾಡಿ ಹೇಳ್ದ. ವಿಡಿಯೋ ಕಾಲ್ ಮಾಡುವಾಗ ಮನೇಲಿ ಮಲ್ಕೊಂಡಿದ್ದ. ಅದಕ್ಕೆ ಅವನು ಕೂಗಾಡ್ದ, ಏನು ನೀನು ವಿಡಿಯೋ ತಗೊಂಡೆ, ವಿಡಿಯೋ ಮನೇಲಿ ಮಾಡ್ಕೊಂಡು ಯಾಕೆ ತಂದಿಲ್ಲ ಅಂತ ಕೇಳ್ದ. ಸರಿ, ನಾನು ಕೆಳಗಡೆ ಬಂದು ತಗೊಳ್ತೀನಿ, ಕೆಳಗಡೆ ತಗೊಂಡು ಬಾ ಅಂತ. ನಮ್ಮ ಮಗ ಇಲ್ಲಿ ಸಡನ್ ಮಾತಾಡ್ಕೊಂಡು ನಿಂತವನು ಸರ್ರನ್ ಕೆಳಗಡೆ ಇಳಿದು ಹೋದ. ಆಮೇಲೆ ನಾನು ಇದನ್ನು ಕೋಪತ್ರ ಹೋಗ್ತಾನೆ ಅಂತ ನನ್ನ ಬಾಲ್ಕನಿಂದ ನೋಡ್ತಾ ಇದ್ದೆ. ಆವಾಗ ಅದು ಅವನ ಜೊತೆ ಯಾರು ಬಾಡಿಗಾರ್ಡ್ ಅಂತೆ, ಅವನು ಬಂದು ನಿಂತಿದ್ದ. ಸರಿ, ನನ್ನ ಮಗನು ಇಬ್ರು ಹೋಗಿ ಕಿಟಕಿಯಲ್ಲಿ ಹಿಂಗೆ ಕೈ ಇಟ್ಕೊಂಡು ಮಾತಾಡಿ ನಿಂತಿದ್ದ. ಸರಿ, ಚೆನ್ನಾಗಿ ಮಾತಾಡ್ದೆ ಅಂತ ಮನೆ ಒಳಗೆ ಕೆಲಸ ಮಾಡಿಬಿಟ್ಟು ಒಂದೇ ಸೆಕೆಂಡು ಮತ್ತೆ ಬಾಲ್ಕನಿಗೆ ಬಂದಮೇಲೆ ಅವನಿಲ್ಲ. ಏನೋ ಒಂಥರ ಕಿರ್ಚಾಡೋ ಸೌಂಡ್ ಬಂತು. ಬಾಯ್ಗಳು ಏನಿದು ಜಗಳಗಳು, ಏನು ನನ್ಗೇನಾಯ್ತಂತಾರೆ, ಕೀ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಮಗನ ಡ್ರೈವ್ನ ಹೊಡೆದ್ಬಿಟ್ಟ. ಇವ್ನು ಯಾಕಪ್ಪ ಅವನ್ನ ಹೊಡೋಕ್ಕೆ ಹೋಗ್ಬೇಕು ಅನ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಗುಂಪು. ಯಾರು ಕೇಳಿದ್ರೆ ಒಬ್ರು ಆಕ್ಸಿಡೆಂಟ್ ಆಯ್ತು ಅಂತಾರೆ. ಮಗನದು ಕ್ಯಾಪ್ ಒಂದ್ ಕಡೆ ಹಂಗೆ ಬಿದ್ದ್ಬಿಟ್ಟಿದೆ. ಇದೇನು ನನ್ನ ಮಗನ ಕ್ಯಾಪ್ ಇಲ್ಲಿ ಬಿದ್ದಿದೆ ಅಂದ್ರೆ ಕ್ಯಾಪ್ ತಗೊಂಡೆ ಕೈಯಲ್ಲಿ. ಎಲ್ಲಾನು ಬಿಸಿ ನೋಡ್ಬಿಟ್ರೆ ನಮ್ಮ ಮಗ ಹಿಂಗೆ ಮಲಗಿದಾನೆ ಸರ್. ಅವ್ರಿಗೆಲ್ಲ ಎಷ್ಟೊಂದು ಕೊಡೋರಾದ್ರೆ ಈ ರೀತಿ ಕೆಟ್ಟವರು ಕೂಡ ಇಷ್ಟು ಸಾವು ಹಾಕ್ಬೇಡಿ ಸರ್. ನಿಮ್ಮೆಲ್ಲ ಕೇಳ್ಕೊಳ್ಳೋದು, ಯಾವ ಮೀಡಿಯಾಗಿರ್ಲಿ, ನನ್ನ ಮಗನಿಗೆ ಈ ಕೊಡೂರಾಗ ಮಾಡಿದಾರಲ್ಲ, ನಮ್ಮ ಮಗನಿಗೆ ನ್ಯಾಯ ಸಿಕ್ಲೇಬೇಕು ಸರ್. ಅದು ಯಾವ ಗೌರ್ಮೆಂಟ್ ಇದ್ರೂ ಸರಿ, ಯಾರಿದ್ರೂ ಸರಿ, ಅದು ಕಂಡುಹಿಡಿದು ಯಾರು ಮಾಡಿದ್ದಾರೆ ಅಂತ ನೀವು ಕಂಡುಹಿಡಿದು ನಮಗೆ ನ್ಯಾಯ ಕೊಡಿಸ್ಲೇಬೇಕು ಸರ್. ಇದು ಮಾತ್ರ ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ಇದಕ್ಕೆ 7 ಗಂಟೆಗೆ ಏನೋ ನಾನು ಮನೇಲಿ ಕೆಲಸ ಮಾಡ್ತಾ ಇದ್ದೆ, ಓನ್ ಕೂಗಾಡ್ದ. ನಾನು ಕರೆದ್ಬಿಟ್ಟು ಏನಕ್ಕಪ್ಪ ಈ ಥರ ಕೂಗಾಡ್ತೆ ಅಂತ. ಇಲ್ಲ ಮಮ್ಮಿ, ನಾನು 10 ಗಂಟೆಗೆ ಇದಕ್ಕೆ ಮೀಟಿಂಗ್ ಹೋಗ್ಬೇಕು, ಕಾರ್ ಇದು ವಾಶ್ ಮಾಡಿಬಿಟ್ಟು ತಗೊಂಡು ಬಾ ಅಂತ ಹೇಳಿದೆ. ಅವ್ನ ಗಾಡಿನೂ ವಾಶ್ ಮಾಡಿ ತಂದುಬಿಟ್ಟಿಲ್ಲ, ಕೀನು ತಂದು ಕೊಟ್ಟಿಲ್ಲ. 1 ಗಂಟೆ ಆಯ್ತು, ಕೀರೇ ತಗೊಂಡು ಬಂದಿಲ್ಲ. ಸೊ ವಿಡಿಯೋ ಕಾಲ್ ಮಾಡಿ ಹೇಳ್ದ. ವಿಡಿಯೋ ಕಾಲ್ ಮಾಡುವಾಗ ಮನೇಲಿ ಮಲ್ಕೊಂಡಿದ್ದ. ಅದಕ್ಕೆ ಅವನು ಕೂಗಾಡ್ದ, ಏನು ನೀನು ವಿಡಿಯೋ ತಗೊಂಡೆ, ವಿಡಿಯೋ ಮನೇಲಿ ಮಾಡ್ಕೊಂಡು ಯಾಕೆ ತಂದಿಲ್ಲ ಅಂತ ಕೇಳ್ದ. ಸರಿ, ನಾನು ಕೆಳಗಡೆ ಬಂದು ತಗೊಳ್ತೀನಿ, ಕೆಳಗಡೆ ತಗೊಂಡು ಬಾ ಅಂತ. ನಮ್ಮ ಮಗ ಇಲ್ಲಿ ಸಡನ್ ಮಾತಾಡ್ಕೊಂಡು ನಿಂತವನು ಸರ್ರನ್ ಕೆಳಗಡೆ ಇಳಿದು ಹೋದ. ಆಮೇಲೆ ನಾನು ಇದನ್ನು ಕೋಪತ್ರ ಹೋಗ್ತಾನೆ ಅಂತ ನನ್ನ ಬಾಲ್ಕನಿಂದ ನೋಡ್ತಾ ಇದ್ದೆ. ಆವಾಗ ಅದು ಅವನ ಜೊತೆ ಯಾರು ಬಾಡಿಗಾರ್ಡ್ ಅಂತೆ, ಅವನು ಬಂದು ನಿಂತಿದ್ದ. ಸರಿ, ನನ್ನ ಮಗನು ಇಬ್ರು ಹೋಗಿ ಕಿಟಕಿಯಲ್ಲಿ ಹಿಂಗೆ ಕೈ ಇಟ್ಕೊಂಡು ಮಾತಾಡಿ ನಿಂತಿದ್ದ. ಸರಿ, ಚೆನ್ನಾಗಿ ಮಾತಾಡ್ದೆ ಅಂತ ಮನೆ ಒಳಗೆ ಕೆಲಸ ಮಾಡಿಬಿಟ್ಟು ಒಂದೇ ಸೆಕೆಂಡು ಮತ್ತೆ ಬಾಲ್ಕನಿಗೆ ಬಂದಮೇಲೆ ಅವನಿಲ್ಲ. ಏನೋ ಒಂಥರ ಕಿರ್ಚಾಡೋ ಸೌಂಡ್ ಬಂತು. ಬಾಯ್ಗಳು ಏನಿದು ಜಗಳಗಳು, ಏನು ನನ್ಗೇನಾಯ್ತಂತಾರೆ, ಕೀ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಮಗನ ಡ್ರೈವ್ನ ಹೊಡೆದ್ಬಿಟ್ಟ. ಇವ್ನು ಯಾಕಪ್ಪ ಅವನ್ನ ಹೊಡೋಕ್ಕೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಬಿಕ್ಲು ಶಿವ ಅವರ ತಾಯಿ ಮಾತನಾಡ್ತಿದ್ದನ್ನು ಗಮನಿಸ್ತಾ ಇದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರ್ತಾರೆ. ಯಾರ್ಯಾರ ಮೇಲೆ ಅನುಮಾನ ಇದೆ ನಿಮಗೆ, ಏನೇನಾಯಿತು ಅಂತೇಳಿ ನಿಮ್ಗೆ ಅನ್ಸುತ್ತೆ ಅಂತೆಲ್ಲ ಹೇಳಿ. ಸೊ ಅವರ ತಾಯಿ ಕೊಟ್ಟಂಥ ಸ್ಟೇಟ್ಮೆಂಟ್ ವಿಚಾರದ ಬಗ್ಗೆ ಹೇಳೋದಾದ್ರೆ,
ಶರತ್, ಘಟನೆ ಆದಂತಹ ಸಂದರ್ಭದಲ್ಲಿ ಅವ್ರ ತಾಯಿ ಮನೆ ಒಳಗಡೆ ಇರ್ತಾರಂತೆ. ಅಂದರೆ ಪ್ರತಿನಿತ್ಯ ಕೂಡ ಕಾರ್ನ ಕೀಯನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಮನೆಯ ಬಾಲ್ಕನಿಯಿಂದ ಅವರೊಂದು ಬಾಸ್ಕೆಟನ್ನು ಕೆಳಗಡೆ ಬಿಟ್ಟರೆ ಆ ಕಾರ್ ಡ್ರೈವರ್ ಲೊಕೇಶನ್ ಇದ್ದಾನೆ, ಆತ ಕೀಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಇಟ್ಟಾಗ ಪ್ರತಿನಿತ್ಯ ಕೂಡ ಇದೇ ರೀತಿಯಾದಂಥ ಒಂದು ರೊಟೀನನ್ನು ಮಾಡ್ತಾ ಇರ್ತಾರಂತೆ. ಆದರೆ ಮೊನ್ನೆ ಮಾತ್ರ ಕಡ್ಡಾಯವಾಗಿ ಕೆಳಗಡೆ ಬನ್ನಿ ಅಣ್ಣ, ಕಾರ್ ಏನೋ ಆಗಿದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆತ ಕೆಳಗಡೆ ಹೋಗಿ ಕೀಯನ್ನು ತೆಗೆದುಕೊಂಡ. ಮೂವರು ಮಾತಾಡ್ತಾ ಇರ್ತಾರೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಈತ ಕೆಲಸಕ್ಕೆ ಸೇರ್ಕೊಂಡಿದ್ದ ಅಂತ ಹೇಳಿ ಆತನ ಮೇಲೆ ಕೂಡ ಒಂದು ಅನುಮಾನದ ದೃಷ್ಟಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಘಟನೆಯಾದ ಸಂದರ್ಭದಲ್ಲಿ ಕೂಡ ಆ ಹಿಂದೆ ಕೂಡ ತಾಯಿ ಬಳಿ ಹೇಳ್ಕೊಂಡಿದ್ದಂತೆ ಏನು ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇದೆ, ನೀವು ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ, ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ, ಯಾರಾದರೂ ಅಪರಿಚಿತರು ಬಂದರೆ ಸೊ ತಕ್ಷಣ ಅವರಿಗೆ ಅಲರ್ಟ್ ಆಗಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಇನ್ನು ಹೊರಗಡೆ CCTVಗಳನ್ನು ಕೂಡ ಹಾಕ್ಸಿದ್ದ, ಮನೆಯ ಹೊರಗಡೆಯಿಂದ ಕೆಲವೊಂದಷ್ಟು ಜನರನ್ನು ಕರ್ಕೊಂಡು ಬಂದಿದ್ದ ಅಂತ ಹೇಳಿ ಕೂಡ ಹೇಳ್ತಾ ಇರುವಂಥದ್ದು. ಸತ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಅವರು ಹೇಳ್ತಾ ಇರುವಂಥದ್ದು, ಈಗ ಆರೋಪಿಗಳನ್ನು ಕೂಡ ಈಗ ಪೊಲೀಸರು ಏನೊಂದು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬಂದಿದ್ರು, ಅದನ್ನು ಕೂಡ ಕರ್ಕೊಂಡ್ಬರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸಂಜೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವರನ್ನ ಈಗ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿ ಇರುವಂಥದ್ದು. ಈಗ ಸದ್ಯ ಅವರನ್ನ ಕರ್ಕೊಂಡು ಬರುವಂತಹ ಒಂದು ಕೆಲಸ ಏನಿದೆ ಅದನ್ನ ಮಾಡ್ತಾರೆ. ಸಂಜೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದಕ್ಕೂ ಅಂದರೆ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಆರೋಪಿಗಳನ್ನ ಈಗ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಾಗಿರುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಕೂಡ ಈಗ ಪೊಲೀಸರು ಮುಗಿಸ್ತಾ ಇದ್ದಾರೆ. ಯಾಕಂದ್ರೆ ಸಂಜೆ ಈಗಾಗಲೇ ಅರೆಸ್ಟ್ ಪ್ರೊಸೀಜರ್ ಅನ್ನು ತೋರಿಸಿರೋದ್ರಿಂದಾಗಿ ಕೋರ್ಟ್ಗೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಕೊಂಡ 24 ಗಂಟೆಗಳ ಒಳಗಾಗಿ ಆ ಕೋರ್ಟ್ನ ಮುಂದೆ ಕೂಡ ಹಾಜರುಪಡಿಸಬೇಕು. ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರೊಸೀಜರ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಘಟನೆಗೆ ಈ ಆರೋಪಿಗಳು ಕೂಡ ಪ್ರಮುಖ ಕಾರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವರನ್ನು ಕೂಡ ಈಗ ಮೆಡಿಕಲ್ ಟೆಸ್ಟನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಮುಂದುವರಿಸ್ತಾ ಇದ್ದಾರೆ. ಸದ್ಯ ಇನ್ನು ಅವ್ರ ತಾಯಿ ಹೇಳಿದಂತಹ ಒಂದು ಹೇಳಿಕೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಶರತ್ ಏನಂದ್ರೆ, ಘಟನೆಗೆ ಸಂಬಂಧಪಟ್ಟಂತೆ ಮಗ ಎಳೆಗೆ ಕೂಡ ಬಿಚ್ಚಿಟ್ಟಿದ್ದ, ಜಗ್ಗ ಏನು ಈ ರೀತಿಯಾಗಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ, ಮನೆ ಹತ್ರ ಬಂದು ಧಮಕಿಯನ್ನು ಹಾಕಿದ್ದ ಅಂತ ಹೇಳಿ ಮನೆಯ ಸುತ್ತ ಕೂಡ CCTVಗಳನ್ನು ಹಾಕಿಸಿದ್ದ, ಯಾರಾದರೂ ಅಪರಿಚಿತರು ಬಂದರೆ ಮಾತಾಡಬೇಡಿ, ಯಾರಿದ್ದಾರೆ ಪೊಲೀಸರ ಏನಂತ ತಿಳ್ಕೊಂಡು ತದನಂತರ ನೀವು ನನ್ನೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ದ. ಅಂದರೆ ತನ್ನ ಜೀವಕ್ಕೆ ಭಯ ಇದೆ ಅಂತ ಹೇಳಿ ಕೂಡ ಪೊಲೀಸರ ಹತ್ರ ಕೂಡ ಹೇಳ್ಕೊಂಡಿದ್ದ. ಹಾಗಾಗಿ ಆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಮಾಡ್ಸಕ್ಕೆ ಹೋಗಿದ್ದ. ಆದರೆ ಪೊಲೀಸರ ಒಂದು ನೆಗ್ಲಿಜೆನ್ಸಿ ಅವ್ರೇನಾದ್ರೂ ಓಕೆ ವೆಂಕಟೇಶ್, ಹೋಲ್ಡ್ ಅಲ್ಲೇ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ, ಹಂಗೆ ಇರಿ. ನೋಡಿ, ಈಗಷ್ಟೇ ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಆರೋಗ್ಯ ತಪಾಸಣೆ ಆಗ್ತಾ ಇದೆ. ತಪಾಸಣೆಯ ನಂತರ ಅಂದ್ರೆ ಮಧ್ಯಾಹ್ನ ಆದಮೇಲೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅವರೆಲ್ಲರೂ. ಯಾರ್ಯಾರು? ಕಿರಣ್, ವಿಮಲ್, ಪ್ಯಾಟ್ರಿಕ್, ಸಂತೋಷ್, ನವೀನ್. ಈಗ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮೇಯೋ ಹಾಲ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಸೊ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸ್ತಾ ಇದ್ದಂತೆ ಈ ಆರೋಪಿಗಳನ್ನ ಕಸ್ಟಡಿಗೆ ನೀಡುವಂತೆ ಕೋರುವ ಸಾಧ್ಯತೆಯೇ ಹೆಚ್ಚು. ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪ್ರಮುಖ ಆರೋಪಿ ಸಿಕ್ಕಿಲ್ಲ. ಸೊ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದಾವೆ, ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಮತ್ತೊಮ್ಮೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ಡೀಟೇಲ್ಸ್ ಕೊಡ್ತಾ ಇದ್ರಿ. ಈಗ ಮೆಡಿಕಲ್ ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಆದಮೇಲೆ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಂಥ ಸಂದರ್ಭದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಪ್ರಮುಖ ಆರೋಪಿ ಇನ್ನೂ ಕೂಡ ಸಿಕ್ಕಿಲ್ಲ. ಹೌದು ಶರತ್, ಏನಂತ ಹೇಳಿದ್ರೆ ಇಂದು ಘಟನೆ ಆದಂಥ ಸಂದರ್ಭದಲ್ಲಿ ಯಾರ ಮೇಲೆ ಅನುಮಾನ ಇತ್ತು ಅವರೊಂದು ದೂರನ್ನು ಕೊಡ್ತಾರೆ. ಆ ದೂರನೇ ಆಧಾರದ ಮೇಲೆ 5 ಮೇಲೆ ಒಂದು FIR ಅನ್ನು ದಾಖಲಿಸ್ಕೊಳ್ತಾರೆ. ಸದ್ಯ ನಿನ್ನೆ ಕೂಡ 4 ಜನ ಬಂದು ಸರೆಂಡರ್ ಆಗಿದ್ದಾರೆ. ಸೊ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಬ್ಬರ ಹೆಸರುಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗ ಏನಿದ್ದಾನೆ ಆತ ಕೂಡ ತಲೆ ಮರೆಸ್ಕೊಂಡಿದ್ದಾನೆ. ಸೊ ಆ ಹಿನ್ನೆಲೆಯಲ್ಲಿ ಆತನ ಹುಡುಕಾಟ ಕೂಡ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಪ್ರತಿ ಬಾರಿ ಕ್ರೈಮ್ ಆದಾಗೂ ಕೂಡ ಅವನು ಇದೇ ರೀತಿಯಾಗಿ ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಎಸ್ಕೇಪ್ ಆಗ್ತಾ ಇರುವಂತಹದನ್ನು ಕೂಡ ನೋಡಿದ್ದಾರೆ ಪೊಲೀಸರು. ಈಗ ನಿನ್ನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಈಗ ಆರೋಪಿಗಳನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಪ್ರೊಡ್ಯೂಸ್ ಮಾಡೋದಕ್ಕೂ ಮುಂಚೆ ಅವರಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಅವರು ಆರೋಗ್ಯವಾಗಿದ್ದಾರೆ, ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳಿ ಕೂಡ ನ್ಯಾಯಾಧೀಶರ ಮುಂದೆ ಅವರು ಹೇಳಿಕೆಗಳನ್ನು ಕೊಡಬೇಕು. ಹಾಗಾಗಿ ಆ ಒಂದು ಪ್ರೊಸೀಜರ್ ಅನ್ನ ಮುಗಿಸ್ತಾರೆ. ಹಾಗಾಗಿ ಮೇಯೋ ಹಾಲ್ನ ಒಂದು ಕೋರ್ಟ್ಗೆ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರಪಡಿಸ್ತಾರೆ. ಹಾಜರುಪಡಿಸಿದ ನಂತರ ಕಸ್ಟಡಿಗೆ ಕೊಡ್ಕೊಳ್ತಾರೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಅವರನ್ನು ಕೂಡ ತನಿಖೆ ಮಾಡಬೇಕು. ಇನ್ನು ಆರೋಪಿಗಳು ಕೊಡುವಂತಹ ಸ್ಟೇಟ್ಮೆಂಟ್ನ ಮೇಲೆ ಜೊತೆಗೆ ಅವರಿಬ್ಬರ ಬೈರತಿ ಬಸವರಾಜ್ ಹಾಗೂ ಜಗ್ಗನ ನಡುವೆ ಇರುವಂತಹ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲವೂ ಕೂಡ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. 10 ವರ್ಷಗಳಿಂದ ಅವರಿಬ್ಬರ ನಡುವೆ ಇರುವಂತಹ ಒಂದು ಕಾಂಟ್ಯಾಕ್ಟ್ ಯಾವುದು ಏನು ಅನ್ನೋದ್ರ ಬಗ್ಗೆ ಸದ್ಯ ಈಗ ಮೆಡಿಕಲ್ಗೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಈಗ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕರ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಧ್ಯಾಹ್ನ ಒಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಪೊಲೀಸರು ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.